ಬರಲಿ ಕುಡ್ಕೊಂತಾಯ್ತಾ ಸರ್? ನಿಮ್ಮ ಹೆಸರು ಹೇಳಿ. ಮಂಜುನಾಥ್. ಯಾವ ಊರು ಸರ್? ದಡ್ಡಿಪಳ್ಯ. ಕಾಮೈನಪಳ್ಳಿನ ದಡ್ಡಿಪಳ್ಳಿನ? ದಡ್ಡಿಪಳ್ಳಿನ. ಸರ್ ಎಷ್ಟಲ್ಲ ಹಸುಗಳು ಇವು? 4 ಅಣ್ಣ. 2 ತಂದು ಎಷ್ಟು ದಿನ ಆಯಿತು? ಇವು ಓಸತಿ 5 ಇಟ್ಕೊಂಡವು. ಓಸತಿ 5 ಇಟ್ಕೊಂಡವು. ಯಾವಾಗ 4 ಇದ್ವಾ? 2 ಇದ್ವಾ? ಅದು 2 ಇತ್ತು, ಇದು ಅಲ್ಲಾಗಿಲ್ಲ. ಹಾಂ. ಫಲನ ನೀವೇ ಕೊಡ್ಸಿದ್ದು? ಇದು ಮೊದಲನೇ ಸುಲಿವು? ಎರಡೂ. ಎಷ್ಟು ತಿಂಗಳು ಕರುಗಳು? ಇದು ಸಂಕ್ರಾಂತಿ ಕಳೆದ 2 ತಿಂಗಳಾಯ್ತು. ಸಂಕ್ರಾಂತಿ ಕಳೆದ ಮೇಲೆ ಮೊನ್ನೆ ಒಂದು ತಿಂಗಳ ಕರ. ಹಾಲು ಚೆನ್ನಾಗಿದೆ? ಎಷ್ಟು ಬರ್ತಾವೆ ಹಾಲು? 1 ಲೀಟ್ರ್ 2 ಲೀಟ್ರ್ ಬರ್ತಾವೆ ಒಂದೊಂದು ಹಸಿನಲ್ಲಿ. ಹೌದಾ? ಕರು ಬಿಟ್ಟು? ಹಾಂ. ಕರ್ದು ಹಂಗೆ ಇರಬೇಕು. ಡೈರಿಗೆ ಹಾಕ್ತೀರಾ ಮನೆಗೇನಾ? ಮನೆಗೇನೆ. ಮೊಟ್ಟೆಗೂ ಕೊಡ್ತೀವಿ ನಾವು. ಮೊಟ್ಟೆ. ಹಾಂ. ಕೆಲಸನೂ ಮಾಡ್ತೀರಾ ಇದರಲ್ಲಿ? ಎಲ್ಲ ಉಳ್ಮೆ ಗಿಲ್ಮೆ ಎಲ್ಲ ಇವೆಲ್ಲ ಪೈಲೆ ಹೊಡೆದವೆಲ್ಲ ಇವೇನೆ. ಹಾಂ. ಫಲದಲ್ಲೂ ಕಟ್ಟಿದ್ರಿ? ಹಾಂ. ಕರುಗಳು ಚೆನ್ನಾಗಿ ಹುಟ್ಟವೆ? ಚೆನ್ನಾಗಿ ಹುಟ್ಟವೆ. ಹಾಂ. ಯಾವ ಇವು ಹೆಂಗಿರ್ತಾವೆ ಅದೇ ಕೋಳುಗಳೇ. ಹೌದಾ? ಹಾಂ. ಎಡಗೋಲು ಬಲ್ಗೋಲು ಸೇಮ್. ಕಡ್ಸಲ್ಲಿ ಚೆನ್ನಾಗಿ ಕಾಣವು? ಏನು ಓರಿ ಕಣಕ್. ಹೌದು. ಇವಾಗೂ ಮೇಕಪ್ ಮಾಡಿ ನಿಲ್ಸ್ಬಿಟ್ಟು ಇವಾಗೂ ಎತ್ಕೊಂಡೆ. ಫಲ ಕೊಡ್ಸಿದ್ರಲ್ಲ ನೀವು? ಮೊನ್ನೆ ನಮ್ಮ ಕೃಷ್ಣಂದು ದೇವಸ್ಥಾನದ ಶಿಲೆ ತಂದಿರು ಹೋದ ತಿಂಗಳಲ್ಲಿ. ಮೊನ್ನೆ ಮೆರವಣಿಗೆ ಮಾಡಿದ್ದು ಸ್ಕೂಲೆಲ್ಲ. ಹೌದಾ? ನಾಳೆ 23ರಿಂದ ಸ್ಟಾರ್ಟ್ ಆಗ್ತದೆ ಅಣ್ಣ. ಎಷ್ಟು ಜೊತೆ ಹಸುಗಳವೆ ನಿಮ್ಮೂರಲ್ಲಿ? ಅಣ್ಣ ನಮ್ಮೂರಲ್ಲಿ ಅವೇ ಇವಾಗ ನಾಟಿ ಹಸುಗಳು ಒಂದೇ ಜೊತೆ ನಮ್ಮವು. ಕಟ್ಸ್ಗಳು ಒಂದು 2 ಜೊತೆ. ಇನ್ನೆಲ್ಲ ಓರಿಗಳು. ಓರಿ ಕಟ್ಕೊಂಡವ್ರೆ. ಓರಿಗಳೆಲ್ಲ. ಇವ್ರದ್ದು ಕೃಷ್ಣಪ್ಪ ಅವ್ರದ್ದು? ಕೃಷ್ಣಪ್ಪರವು ಹಳೆ ಹಸುಗಳು ಒಂದು ಜೊತೆ ಇದೆ. ಮೊನ್ನೆ ಒಂದು ಜೊತೆ ತಂದವ್ರೆ. ಕರುಗಳು ತಂದವ್ರ? ಕಟ್ಸ್ಗಳು ತಂದವ್ರೆ. ಮೊನ್ನೆ 5 ಇದಕ್ಕೆ ಮಾಗಡಿ ಜಾತ್ರೆಗೆ ಹಾಕಕ್ಕೆ ತಂದವ್ರೆ. ನೀವೇನು ಜಾತ್ರೆಗೆ ಹೋಗಲ್ಲ? ನೋಡಕ್ ಹೋಗ್ತೀವಣ್ಣ. ದನ ಹಾಕಲ್ಲ. ಇವೇನು ಕೊಡಲ್ಲ ಇವು? ಇವು ಕೊಡಲ್ಲ ಅಣ್ಣ. ಇವು ಬಿಟ್ಟು ಇನ್ನೊಂದು ಜೊತೆ ಇದಾವ? ಅವು ಇದೆ, ತೋರಿಸ್ತೀನಿ ಅಣ್ಣ. ತೋರಿಸ್ತೀನಿ. ಅವು ಏನೋ ಒಂದು ಫಲ ಒಂದು ತುಂಬಾಗದೆ ಒಂದು 4 ತಿಂಗಳು. ಅವು ಕೆಲಸ ಮಾಡ್ತೀರಾ? ಅವು ಕೆಲಸ ಮಾಡ್ತೀವಿ. ಇವ್ ಜೊತೆಗೆ ಬೇರೆ ಕೆಲಸನೂ ಹೋಗ್ತೀರಾ ನೀವು? ಕೆಲಸಕ್ಕೂ ಕೂಲಿಗೆ ಹೋಗ್ತೀವಿ ನಾವು. ಫ್ಯಾಕ್ಟ್ರಿಗೆ ಹೋಗ್ತೀರಾ? ಬಂದು ಇವೆಲ್ಲ ಕೆಲಸ ಮಾಡ್ಕೊಳೋದು? ಮಧ್ಯಾಹ್ನ ಬರ್ತೀನಿ, ನೀರು ಕುಡಿಸ್ತೀನಿ ಇವಕ್ಕೆ ಎಲ್ಲ. ಫಸ್ಟ್ ಶಿಫ್ಟ್ ಹೋಗ್ಬಿಡ್ತೀರಾ? ಇಲ್ಲ, ಮಾಮೂಲಿ 9 ಗಂಟೆ ಹೋಗಿ 1 ಗಂಟೆ ಊಟ ಬಿಡ್ತಾರೆ. 2 ಗಂಟೆ ಗಂಟ ಕೆಲಸ ನೋಡ್ತಾರೆ. ಏನು ಕೆಲಸ? ಏನು ಕೆಲಸ? ಊಟ ಫ್ಯಾಕ್ಟ್ರಿನ? ನಮ್ಮ ಮನೆಯವರೆಲ್ಲ ನೋಡ್ಕೊಂತಾರೆ, ದನ ಕರ ಎಲ್ಲ. 2 ಸೀಮೆ ಹಸುವೆ, ನಾಟಿ ಹಸು 4 ಅವೆ. ಮ್ಯಾಕೆಗಳವೆ. ಅದ್ರ ಜೊತೆಗೆ ಮನೆ ಮುಂದೆ ಕನಕಾಂಬರ. ಅದು ಯಾವಾಗ ಸುಮಾರು ಒಂದು 7-8 ವರ್ಷದಿಂದ ಇದೆಯಲ್ಲ? ಆಯ್ತು, ಮನೆ ಕಟ್ಟಿ ಒಂದು 8 ವರ್ಷ ಆಯ್ತು. 8 ವರ್ಷದಿಂದ ಇದೆ. 7 ವರ್ಷದಿಂದ ಹೂವು ಗಿಡ. 8 ವರ್ಷ ಆಯ್ತು ಮನೆ ಕಟ್ಟಿ. 7 ವರ್ಷದಿಂದ ಗಿಡ ಹಾಕಿದ್ದೀನಿ. ಎಷ್ಟು ಬರುತ್ತೆ? ಒಂದು 100 ಗಿಡ ಮೇಲೆ ಅವಲ್ಲ? ಇದೆ. 1-2 kg ಬರುತ್ತೆ ಹೂವು? 2 kg ಬರ್ತವೆ. ಮೈ ತುಂಬ ಹೂವು ಬಂದು 2 kg ಹೂವು. ಸೀಸನಲ್ಲಿ ಯಾವಾಗ ಸೀಸನ್ ಕನಕಾಂಬರದು? ಈ ಸೀಸನಲ್ಲಿ ಹೂವು ಜಾಸ್ತಿ ಅವು. ಇವಾಗ ಸೀಸನ್. ಮಳೆಗಾಲ ಕಮ್ಮಿ ಅವು. ಜಾಸ್ತಿ ಹೂವು ಜಾಸ್ತಿ. ಬಿಡ್ಸಕ್ಕೆ ಕಷ್ಟ ಆಗ್ಬಿಡುತ್ತಲ್ಲ? ಕಷ್ಟ, ರಿಸ್ಕ್ ಸ್ವಲ್ಪ. ಏನು ಈಗ ಒಂದು kg ಎಷ್ಟು ಹೋಗ್ಬೋದು ಅಣ್ಣ? ಇವಾಗ 800, 900, 600 ಗಂಟೆ ಬರ್ತದೆ. ಸೀಸನ್ ಇದ್ದಂಗೆ ಅದು. ಸೀಸನ್ ಇದ್ದಂಗೆ. ಅದೇ ಮಳೆಗಾಲದಲ್ಲಿ ರೇಟ್ ಇರುತ್ತೆ, ಇವಾಗ ರೇಟ್ ಕಮ್ಮಿ ಇರುತ್ತೆ. ನಾವು ಹೊಸಮನೆ ಗಡಿಪೆಸ್ಗೂ ಹೋಗ್ತಾವೆ ಇವು. ಇವತ್ತು ಹೋಗಿ ಬಂದಿರಿ ಮೇಲ್ಗಡೆ. ಹೌದಾ? ಹೊಸಮನೆಗೆ ಒಳಕ್ಕೆ ಹೋಗ್ತಾವೆ ಇವು. ಒಂದು 2 ಇಟ್ಕೊಂಡು ಹೋಗಿದ್ರೆ ಒಂದೇನಾ? ಇದೆ, ಒಂದೇ ಇಟ್ಕೊಂಡೋಗಿದ್ದೆ. ಹಸಕರ ಮೊದಲು ಪಲ್ಲಿನಲ್ಲಿ 2 ಇಟ್ಕೊಂಡೋಗಿದ್ದೆ ಮನೆ ಒಳಕ್ಕೆ. ಅದೆಲ್ಲ ಟೇಸ್ಟ್ ಏನಿಲ್ಲ, ಚೆನ್ನಾಗಿ ಹೋಗ್ತವೆ. ನಿಮಗೂ ಚೆನ್ನಾಗಿ ಹೊಂದ್ಕೊಂಡವೆ? ಹೊಂದ್ಕೊಂಡವೆ. ಅದೇ ಕಡ್ಸಲ್ ತಗೊಂಬಂದು ಮನೆಗೆ ಒಂದು 2 ವರ್ಷ ಇದ್ಬಿಟ್ರೆ ಹೊಂದ್ಕೊಂಡ್ಬಿಟ್ಟೆ ನಮಗೆ ಕೊಡಕ್ಕೆ ಮನ್ಸು ಬರಲ್ಲ. ಹೊಂದ್ಕೊಂಡ್ಬಿಡ್ತವೆ ಅವು. ಆಯ್ತು ಸರ್, ಧನ್ಯವಾದಗಳು.